ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಡೆಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ರೀಡಿಂಗ್ ಸೂಪರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಸೂಪರ್ ಕ್ಯೂರಿಯಸ್. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸೋಲ್ ಲೆವೆಲಲ್ಲಿ ನಿಮ್ಮ ಕೆಲಸ, ನಿಮ್ಮ ಜಾಬ್ ಏನು ಅಂತ ನೋಡೋಣ. ಯೂಶ್ವಲಿ ನಮ್ಮ ಲೈಫನ್ನು ನಾವು ಮುಗಿಸ್ಕೊಂಡು ನಾವು ಈ ಅರ್ಥಲ್ಲಿ ನಮ್ಮ ಲೈಫ್ ಎಂಡ್ ಆದಮೇಲೆ ನಾವು ವಾಪಸ್ಸು ಸ್ಪಿರಿಚುವಲ್ ರೆಲ್ಮಿಗೆ ಹೋದಾಗ ವಿ ಡೂ ಸಮಥಿಂಗ್. ನಾವು ವಾಪಸ್ ರೀಇನ್ಕಾರ್ನೇಟ್ ಆಗೋ ತನಕ, ನೆಕ್ಸ್ಟ್ ಲೈಫಿಗೆ ನಾವು ಎಂಟರ್ ಆಗೋ ತನಕ ನಾವು ಒಂದಲ್ಲ ಒಂದು ಏನಾದರೂ ಮಾಡ್ತಿರ್ತೀವಿ, ಕಲಿತಿರ್ತೀವಿ. ಲೈಕ್ ಸ್ಕೂಲ್ಸ್ ಥರ, ಯೂನಿವರ್ಸಿಟೀಸ್ ಥರ. ಅದ್ರ ಜೊತೆಗೆ ವಿ ಹ್ಯಾವ್ ಅ ಸೋಲ್ ಜಾಬ್ ಆಲ್ಸೋ. ಸೊ ನಿಮಗೆ ಈ ಸೋಲ್ ಲೆವೆಲಲ್ಲಿ ಇದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ, ಸೊ ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ಯೂರಿಯಸ್ ರೀಡಿಂಗ್. ಸೋಲ್ ಲೆವೆಲಲ್ಲಿ ನಿಮ್ಮ ಕೆಲಸ ಏನು, ವಾಟ್ ಈಸ್ ಯುವರ್ ಜಾಬ್ ನಿಮ್ಮ ಸೋಲ್ ಲೆವೆಲಲ್ಲಿ ಅಂಥೇಳಿ ನೀವು ಈ ಆಫ್ಟರ್ ಲೈಫು ಅಥವಾ ಇನ್ಕಾರ್ನೇಷನ್ ಇದೆಲ್ಲ ಏನು ನಂಬಲ್ಲ ಅಂದರೆ ಟೇಕ್ ಇಟ್ ಆ್ಯಸ್ ಅ ಲೈಟ್ ಫನ್ ರೀಡಿಂಗ್. ಓಕೆ, ಬಟ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಸೂಪರ್ ಪಂಪ್ಡ್ ಈ ರೀಡಿಂಗ್ ಬಗ್ಗೆ. ಲೆಟ್ಸ್ ಬಿಗಿನ್. ಸೋಲ್ ಲೆವೆಲಲ್ಲಿ ನಿಮ್ಮ ಕೆಲಸ ಏನು, ವಾಟ್ ಈಸ್ ಯುವರ್ ಜಾಬ್ ಅಟ್ ಯುವರ್ ಸೋಲ್ ಲೆವೆಲ್. ಲೆಟ್ಸ್ ಬಿಗಿನ್. ಆ್ಯಸ್ ಯೂಶ್ವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಇಮೇಜ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಇಮೇಜ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್, ನಿಮ್ಮ ಸೋಲ್ ಲೆವೆಲಲ್ಲಿ ನಿಮ್ಮ ಕೆಲಸ ಏನು, ನಿಮ್ಮ ಜಾಬ್ ಏನು ಅಂಥೇಳಿ. ಓಕೆ, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಸೋಲ್ ಲೆವೆಲಲ್ಲಿ ನಿಮ್ಮ ಕೆಲಸ ಏನು, ವಾಟ್ ಈಸ್ ಯುವರ್ ಜಾಬ್ ನಿಮ್ಮ ಸೋಲ್ ಲೆವೆಲಲ್ಲಿ ಅಂಥೇಳಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಫಸ್ಟು ಈಗ ಈ ಸಮಯದಲ್ಲಿ ಅಥವಾ ಈ ಲೈಫ್ ಟೈಮಲ್ಲಿ ನೀವು ಮೋಸ್ಟ್ಲಿ ಯಾವುದೋ ರೀತಿಯಲ್ಲಿ ಹೀಲರ್ ಇರ್ಬೋದು, ಅಥವಾ ಹೀಲಿಂಗ್ ಪ್ರಾಕ್ಟೀಸಸ್ ಅಥವಾ ಹೀಲಿಂಗ್ ಮೊಡ್ಯಾಲಿಟೀಸ್ ಏನಾದರೂ ಕಲಿತಿರ್ಬೋದು, ಅಥವಾ ಇನ್ ಜನರಲ್ ಯು ಆರ್ ವೆರಿ ಸ್ವೀಟ್, ಕೈಂಡ್, ವೆರಿ ಸಾಫ್ಟ್ ಹಾರ್ಟೆಡ್, ಸ್ವೀಟ್ ನೇಚರ್ಡ್ ಹ್ಯೂಮನ್ ಬೀಯಿಂಗ್ ಇರ್ಬೋದು. ಈ ಲೈಫ್ ಟೈಮಲ್ಲಿ ಜನರು ನಿಮ್ಮ ಹತ್ರ ಅವ್ರ ಕಷ್ಟ ಸುಖನೆಲ್ಲ ತುಂಬ ಹೇಳ್ಕೋಬೇಕು ಅಂತ ಅನ್ನಿಸ್ಬೋದು. ನಿಮಗೆ ಗೊತ್ತಿಲ್ದಿರ ನಿಮ್ಮಲ್ಲಿ ಆ ಹೀಲಿಂಗ್ ಎಫೆಕ್ಟ್ ಇರ್ಬೋದು. ನಿಮ್ಮಲ್ಲಿ ಯು ಹ್ಯಾವ್ ಅ ವೆರಿ ಸಾಫ್ಟ್ ಹೀಲಿಂಗ್ ನರ್ಚರಿಂಗ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 1. ಸೊ ಅದು ಹೇಗೆ ನಿಮ್ಮ ಸೋಲ್ ಜಾಬ್ಗೆ ರಿಲೇಟ್ ಆಗಿದೆ ಅಂತ ಅಂದರೆ, ಈವನ್ ಇನ್ ಯೋರ್ ಸೋಲ್ ಲೆವೆಲ್ ನಿಮ್ಮ ಜಾಬ್ ಬಂದು ಇಟ್ ಈಸ್ ಅಬೌಟ್ ಹೀಲಿಂಗ್. ಎಸ್ಪೆಷಲಿ ಇಟ್ ಮೇ ಬಿ ಡಿಫಿಕಲ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಇದನ್ನು ನಂಬೋದಕ್ಕೆ. ಬಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಏನೆಲ್ಲ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ. ಸೊ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಇಟ್ ಈಸ್ ಅಪ್ ಟು ಯು ಟೋಟ್ಲಿ. ಬಟ್ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಗ್ರೂಪ್ ನಂಬರ್ 1. ಈಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಯಾರ್ದಾದ್ರೂ ಅನ್ಫಾರ್ಚುನೇಟ್ ಡೆತ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಬ್ರೂಟಲಾಗಿ ಸಾವಾಗಿರ್ಬೋದು ಅರ್ಥಲ್ಲಿ. ಸೊ ಆ ಥರ ಟಾರ್ಚರಸ್ ಆಗಿ ಅಥವಾ ಟ್ರೊಮ್ಯಾಟಿಕ್ ಆಗಿ ಲೈಫನ್ನ ಬಿಟ್ಟು ಇದ್ದಕ್ಕಿದ್ದಂಗೆ ಆ ಸೋಲ್ ಆಚೆ ಬಂದಿರುತ್ತೆ. ಏನು ಮಾಡಬೇಕಂತ ಗೊತ್ತಿರೋದಿಲ್ಲ, ಅಥವಾ ಸತ್ತೋಗಿದ್ದೀವ ಇಲ್ವಾ ಅಂತ ಕೂಡ ಆ ಸೋಲಿಗೆ ಗಮನ ಇರೋದಿಲ್ಲ. ಬಟ್ ನೀವು ಇನ್ ಅ ಸೋಲ್ ಲೆವೆಲ್ ಆ್ಯಸ್ ಅ ಸೋಲ್, ಆ್ಯಸ್ ಅ ಹೈಯರ್ ವೈಬ್ರೇಷನಲ್ ಸೋಲ್, ಏಕೆಂದರೆ ಈ ಕಾರ್ಡನ್ನು ನೋಡ್ತಿದ್ರೆ ಐ ಕ್ಯಾನ್ ಟೆಲ್ ಯು ಆರ್ ಅ ವೆರಿ ಓಲ್ಡ್ ಸೋಲ್. ಓಕೆ, ಸೊ ನೀವು ಸೋಲ್ ಲೆವೆಲಲ್ಲಿ ಈ ಥರ ಟ್ರೊಮ್ಯಾಟಿಕ್ ಆಗಿ ಲೈಫ್ ಅಥವಾ ಬಾಡಿಯಿಂದ ಆಚೆ ಬಂದಿರೋವಂಥ ಸೋಲ್ಸಿಗೆ ಸಪೋರ್ಟ್ ಆಗಿ, ಗಾರ್ಡಿಯನ್ ಆಗಿ ಯು ಟೇಕ್ ಕೇರ್ ಆಫ್ ದೆಮ್. ಆ ಟ್ರಾಮಾಯಿಂದ ಆಚೆ ಬರೋದಕ್ಕೆ ಆ ಸೋಲು. ಯಾಕೆಂದರೆ ನಾವು ಪ್ರಾಣ ಬಿಡಬೇಕಾದ್ರೆ ಆ ಲಾಸ್ಟ್ ಮಿನಿಟಲ್ಲಿ ಯಾವ ರೀತಿ ನಾವು ಪ್ರಾಣ ಬಿಡ್ತೀವಿ, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾಕೆಂದರೆ ಅದು ನಮ್ಮ ಸೋಲ್ಗೆ ಇಂಪ್ರಿಂಟ್ ಆಗಿರುತ್ತೆ. ಓಕೆ, ಸೊ ಈ ಥರ ಈ ಟ್ರಾಮಾನಲ್ಲಿ ಪ್ರಾಣ ಬಿಟ್ಟಾಗ ದ ಸೋಲ್ಸ್ ವಿಲ್ ಬಿ ಲಾಸ್ಟ್.
ಹೆಂಗೆ ದೇ ಡೋಂಟ್ ರೆಕಗ್ನೈಸ್ ಏನಾಯಿತು ಅಂಥೇಳಿ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಆಗೋಗಿರುತ್ತೆ. ಸೊ ನೀವು ಸೋಲ್ ಲೆವೆಲಲ್ಲಿ ವಿತ್ ಯುವರ್ ವಿಸ್ಡಮ್, ವಿತ್ ಯುವರ್ ಡೆಪ್ತ್, ಆ ಓಲ್ಡ್ ಸೋಲ್ ವಿಸ್ಡಮ್ ನಿಮಗೆ ತುಂಬ ವಿಚಾರಗಳು ಗೊತ್ತು. ಲೈಕ್ ಯೂನಿವರ್ಸ್ದು ಎಲ್ಲ ಲಾಸ್, ಯೂನಿವರ್ಸ್ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ತಿಳ್ಕೊಂಡಿರೋ ಅಂಥವ್ರು ನೀವು ಸೋಲ್ ಲೆವೆಲಲ್ಲಿ. ಮೇ ಬಿ ನೀವು ನೆಕ್ಸ್ಟ್ ಸ್ಪಿರಿಟ್ ಗೈಡ್ ಆಗೋದಕ್ಕೆ ಅಥವಾ ಬೇರೆಯವ್ರಿಗೆ ಗಾರ್ಡಿಯನ್ ಆಗೋದಕ್ಕೆ ಟ್ರೈನ್ ಆಗ್ತಾ ಇರ್ಬೋದು ಇನ್ ಯುವರ್ ಸೋಲ್ ಲೆವೆಲ್. ಅಟ್ ದ ಸೇಮ್ ಟೈಮ್ ನೀವೇನು ಕಲಿತಿದ್ದೀರಾ ಸೋಲ್ ಲೆವೆಲಲ್ಲಿ ಅದನ್ನು ಆ್ಯಕ್ಚುಲಾಗಿ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಈ ಥರ ಟ್ರೊಮ್ಯಾಟಿಕ್ಕಾಗಿ ಯಾರು ಜೀವನ ಕಳ್ಕೊಂಡಿರ್ತಾರೆ ಅವರಿಗೆ ಲೈಕ್ ಕೌನ್ಸಿಲ್ ಮಾಡ್ತಾ ಇರೋದು, ಅವರಿಗೆ ನೆನಪಿಸ್ತಾ ಇರೋದು, ಇಲ್ಲ ಈ ರೀತಿ ಅಲ್ಲ ಈ ರೀತಿ ಆಗಿದ್ದು ಅಂಥೇಳಿ ಅವರಿಗೆ ಸಮಾಧಾನ ಮಾಡಿ ಅವರು ಎಲ್ಲಿಗೆ ಹೋಗಬೇಕು ಅಥವಾ ಯಾವ ಕಡೆಗೆ ಹೋಗಬೇಕು, ಸ್ಪಿರಿಟ್ ವರ್ಲ್ಡಲ್ಲಿ ಅವರು ಯಾವ ಜಾಗಕ್ಕೆ ತಲುಪಬೇಕು ಅಲ್ಲಿಗೆ ಗೈಡ್ ಮಾಡ್ತಾ ಇರೋ ಥರ ಇದೆ. ಯು ಆರ್ ಲೈಕ್ ಅ ಗೈಡ್, ಎಸ್ಪೆಷಲಿ ಟ್ರೊಮ್ಯಾಟಿಕ್ಕಾಗಿ ಹೋಗಿರೋ ಅಂಥ ಸೋಲ್ಸ್ಗೆ. ಏಕೆಂದರೆ ದೆರ್ ಇಸ್ ಅ ವೆರಿ ಸಾಫ್ಟ್ ಆ್ಯಂಡ್ ಕಂಪ್ಯಾಷನೇಟ್ ಎನರ್ಜಿ ನಿಮ್ಮದು. ಸೊ ನೀವು ಹೇಳೋದನ್ನು ಕೇಳೋ ಅಂಥ ಒಂದು ನಿಮ್ಮ ವಾಯ್ಸ್, ಸೋಲ್ ಲೆವೆಲಲ್ಲಿ ವಾಯ್ಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ದೆರ್ ಇಸ್ ಸಮಥಿಂಗ್ ಅಬೌಟ್ ಯುವರ್ ಎನರ್ಜಿ. ಸೊ ಇಟ್ ಈಸ್ ಈಸಿ ಟು ಕನ್ವಿನ್ಸ್ ಅಥವಾ ಈಸಿ ಟು ಕನ್ವೆ ಈ ಕಳೆದೋಗಿರೋವಂಥ ಈ ಟ್ರೊಮ್ಯಾಟಿಕ್ ಎನರ್ಜಿ, ಟ್ರೊಮ್ಯಾಟಿಕ್ಕಾಗಿ ಹೋಗಿರೋವಂಥ ಸೋಲ್ಸ್ಗೆ ಸಪೋರ್ಟಾಗಿ ನಿಂತ್ಕೊಳ್ಳೋದಕ್ಕೆ ಯು ಆರ್ ಅ ಗೈಡ್. ಓಕೆ, ಮೊದಲನೇದು ಗೈಡ್ ಮಾಡ್ತಾ ಇರೋದು ಎಸ್ಪೆಷಲಿ ಟ್ರೊಮ್ಯಾಟಿಕ್ ಸೋಲ್ಸ್, ಟ್ರೊಮ್ಯಾಟಿಕ್ಕಾಗಿ ಲೈಫ್ ಅಥವಾ ಟ್ರ್ಯಾಜಿಕ್ಕಾಗಿ ಲೈಫ್ ಎಂಡ್ ಆಗಿರೋವಂಥ ಸೋಲ್ಸ್ಗೆ ನೀವು ಗೈಡ್ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಅವ್ರ ಗೈಡೆನ್ಸ್ ರಿಸೀವ್ ಮಾಡ್ಕೊಳ್ಳೋ ಸ್ಟೇಜಲ್ಲಿದ್ದರೆ ಯು ಆರ್ ದ ಗೈಡ್. ಓಕೆ, ಲೈಕ್ ನೀವು ಗ್ರೂಪ್ ನಂಬರ್ 1 ಆರ್ ದ ಗೈಡ್ಸ್ ಫಾರ್ ಸೋಲ್ಸ್ ಯಾರು ಅಬ್ರಪ್ಟಾಗಿ, ಟ್ರೊಮ್ಯಾಟಿಕ್ಕಾಗಿ, ಟ್ರ್ಯಾಜಿಕ್ಕಾಗಿ ಲೈಫ್ ಎಂಡ್ ಆಗಿರುತ್ತೆ ಅವರಿಗೆ ಸಪೋರ್ಟ್ ಮಾಡಿ ಅವರು ಎಲ್ಲಿ ಹೋಗಬೇಕು ಅಥವಾ ಯಾವ ಒಂದು ಸ್ಟೇಜಿಗೆ ರೀಚ್ ಆಗಬೇಕು ಅಲ್ಲಿಗೆ ಅವರನ್ನು ತಲುಪಿಸೋದು. ದಟ್ ಈಸ್ ಒನ್ ಆಫ್ ಯುವರ್ ಸೋಲ್ ಜಾಬ್. ಎರಡನೇದು ಬಂದು ವಿಚ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್. ಓಕೆ, ಸೊ ನಾನು ಬರೆದಂಥ ಮೊದಲನೇ ಬುಕ್ಕು ವಿಚ್ ಅನ್ಫಾರ್ಚುನೇಟ್ಲಿ ಪಬ್ಲಿಷ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಇಟ್ ಈಸ್ ಅ ಕ್ರೇಜಿ ಸ್ಟೋರಿ. ಒಂದಿನ ಯಾವತ್ತಾದರೂ ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳ್ತೀನಿ. ಯಾಕೆಂದರೆ ಆ ಬುಕ್ ಬರಿಬೇಕಾದ್ರೆ ಐ ಹ್ಯಾಡ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಲೈಕ್ ನಾನು ಎಷ್ಟು ಸಲ ಆ ಬುಕ್ಕನ್ನು ಬರೆಯೋ ಪ್ರಯತ್ನ ಪಟ್ಟಾಗ್ಲೂ ಇಲ್ಲ ಲ್ಯಾಪ್ಟಾಪು, ಯು ವಿಲ್ ನಾಟ್ ಬಿಲೀವ್, ಲ್ಯಾಪ್ಟಾಪೇ ಬಿದ್ದು ಲ್ಯಾಪ್ಟಾಪ್ ಹೊಡೆದೋಯ್ತು. ಮತ್ತೆ ಬರೆಯೋ ಕೂತ್ಕೊಂಡಾಗ ಕಂಪ್ಲೀಟ್ ಸಿಸ್ಟಮ್ ಕರಪ್ಟ್ ಆಗೋಯ್ತು. ಸೊ ಕ್ರೇಜಿ ಸ್ಟೋರಿ, ಲೈಕ್ that's a crazy story. I'll tell you someday. But anyway, ಸೊ ಆ ಬುಕ್ ಬರಿಬೇಕಾದ್ರೆ ನನಗೆ ಆಫ್ಟರ್ ಲೈಫಲ್ಲಿ ಇಮೇಜಸ್ಸು, ವಿಷನ್ಸ್ ಎಲ್ಲ ತೋರಿಸ್ತಾ ಇದ್ರು. ಯಾಕೆಂದರೆ ಎಷ್ಟೊಂದು ಡಿಪಾರ್ಟೆಡ್ ಸೋಲ್ಸ್, ಆಲ್ರೆಡಿ ನಮ್ಮನ್ನು ಬಿಟ್ಟು ಹೋಗಿರೋಂಥ ಸೋಲ್ಸ್ ಜೊತೆ ಕನೆಕ್ಟ್ ಮಾಡಿ, ಎಸ್ಪೆಷಲಿ ಹೈಯರ್ ಲೆವೆಲ್ ಸೋಲ್ಸ್ ಜೊತೆ ನಾನು ಕನೆಕ್ಟ್ ಮಾಡಿ ಏನಾಗುತ್ತೆ ಆಫ್ಟರ್ ಲೈಫಲ್ಲಿ ಅಂಥೇಳಿ ಡೈರೆಕ್ಟ್ ಮೆಸೇಜ್ ತೊಗೊಂಡು ಬರಿತಾ ಇದ್ದಂಥ ಬುಕ್ ಅದು. ಸೊ ಹೀಗೆ ಒಂದು ಸೋಲ್ ಹತ್ರ ಕನೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಏನಾಗುತ್ತೆ, ಓಕೆ ಫಸ್ಟು ಪ್ರಾಣ ಬಿಡ್ತೀವಿ, ಪ್ರಾಣ ಬಿಟ್ಟಾಗ ಹೆಂಗೆ ಅನಿಸುತ್ತೆ, ಸೊ ಅದಾದಮೇಲೆ ಏನಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಕೇಳಿದಾಗ ದೇರ್ ವಾಸ್ ಅ ಸ್ಟೆಪ್, ನಾವು ಪ್ರಾಣ ಬಿಟ್ಟು ಭೂಮಿನೆಲ್ಲ ಬಿಟ್ಟು ಓಕೆ ನಮಗೆ ರಿಯಲೈಸ್ ಆಯಿತು ಈ ಥರ ಆಗಿದೆ, ನಮ್ಮದು ಜೀವ ಹೋಗಿದೆ, ಎಲ್ಲ ಮುಗೀತು. ಸೊ ಫಸ್ಟು ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ತಲುಪೋದಕ್ಕೆ ಮುಂಚೆ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಹೀಲಿಂಗ್ ಟೆಂಪಲ್ ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ಫ್ರೆಶ್ ಇನ್ಫಾರ್ಮೇಷನ್. ಯಾಕೆಂದರೆ ಈ ಬುಕ್ ರಿಲೀಸ್ ಆಗಲಿಲ್ಲ, ಬಟ್ ಈ ಬುಕ್ಕಲ್ಲಿ ಬಂದಂಥ ಮೆಸೇಜು, ಈ ಪರ್ಟಿಕ್ಯುಲರ್ ಸೋಲ್ ಕೊಟ್ಟಂಥ ಮೆಸೇಜ್ ಬಂತು, ದೆರ್ ವಿಲ್ ಬಿ ಅ ಹೀಲಿಂಗ್ ಟೆಂಪಲ್ ಅಂಥೇಳಿ. ಪ್ರತಿಯೊಂದು ಸೋಲು ಆ ಹೀಲಿಂಗ್ ಟೆಂಪಲ್ಗೆ ಹೋಗಿ ಆ ಸೋಲ್ ಮೆಮರಿನ ರಿಲೀಸ್ ಮಾಡಿ. ಯಾಕೆಂದರೆ ಇಡೀ ಲೈಫ್ ಟೈಮಲ್ಲಿ ಟ್ರ್ಯಾಜಿಕ್ ಡೆತ್ ಅಥವಾ ಟ್ರ್ಯಾಜಿಕ್ ಎಂಡ್ ಆಗಲಿಲ್ಲ ಅಂದ್ರೂ ಲೈಫಲ್ಲಿ ಈ ಇಡೀ ಲೈಫ್ ಟೈಮಲ್ಲಿ ಎಷ್ಟೊಂದು ಹಾರ್ಟ್ ಬ್ರೇಕ್ಸ್ ಆಗಿರುತ್ತೆ, ಪೇನ್ ಇರುತ್ತೆ, ಏನೆಲ್ಲ ಅನುಭವಿಸಿರ್ತೀವಿ ನಾವು ಈ ಪರ್ಟಿಕ್ಯುಲರ್ ಇನ್ಕಾರ್ನೇಷಲ್ಲಿ. ಕೆಲವ್ರಿಗೆ ಫಿಸಿಕಲ್ ಅಬ್ಯೂಸ್ ಆಗಿರ್ಬೋದು, ದೇರ್ ಕ್ಯಾನ್ ಬಿ ಮೆನಿ ಥಿಂಗ್ಸ್ ನಾವು ಒಂದು ಲೈಫ್ ಟೈಮಲ್ಲಿ ನಾವು ಅನುಭವಿಸೋದು ಹುಟ್ಟದಾಗಿಂದ ಆ ಕಡೆ ನಿಮಿಷದ ತನಕ. ಸೊ ನಾವು ಆ್ಯಕ್ಚುಲಿ ಸ್ಪಿರಿಟ್ ವರ್ಲ್ಡ್ಗೆ ಎಂಟರ್ ಆಗೋದಕ್ಕೆ ಮುಂಚೆ ಆ ಹೀಲಿಂಗ್ ಟೆಂಪಲಲ್ಲಿ ಪ್ರತಿಯೊಂದು ಸೋಲ್ಸೂ ದೆ ರೆಸ್ಟ್ ಫಾರ್ ಸಮ್ ಟೈಮ್. ಅಲ್ಲಿ ಹೀಲ್ ಮಾಡ್ಕೊಳ್ಳೋದಕ್ಕೆ, ಅವರ ಸೋಲ್ದು ಇಂಪ್ರಿಂಟನ್ನ ಅಥವಾ ಎಮೋಷನ್ಸ್ನ ಲೂಸ್ ಮಾಡೋದಕ್ಕೆ. ಏಕೆಂದರೆ ನಾವು ಸ್ಪಿರಿಟ್ ವರ್ಲ್ಡ್ಗೆ ಹೋದಾಗ ಸೇಮ್ ಎಮೋಷನ್ಸ್ ಇರಲ್ಲ, ಇಷ್ಟು ವೈಡ್ ವೆರೈಟಿ ಎಮೋಷನ್ಸ್ ಇರಲ್ಲ ಹ್ಯೂಮನ್ ಬಾಡಿನಲ್ಲಿದ್ದಷ್ಟು. ಸೊ ಆ ಹೀಲಿಂಗ್ ಟೆಂಪಲಲ್ಲಿ ಈ ಸೋಲ್ ಮೆಮರೀಸ್ನೆಲ್ಲ, ಅಂದರೆ ಈ
ಹೆವಿ ಮೆಮರೀಸ್ನೆಲ್ಲ ರಿಲೀಸ್ ಮಾಡಿ ಈ ಡೆನ್ಸ್ ಬಾಡಿ, ಈಗ ನಮ್ಮ ಫಿಸಿಕಲ್ ಬಾಡಿ ನಮಗೆ ಮುಟ್ಟಕ್ಕಾಗತ್ತೆ, ಟಚ್ ಮಾಡೋಕ್ಕಾಗತ್ತೆ, ಈ ಡೆನ್ಸ್ನೆಸ್ಸು ಇದೇ ಫಿಗರು ಅಥವಾ ಇದೇ ಫಿಸಿಕಲ್ ಪ್ರಾಪರ್ಟೀಸನ್ನು ಇಟ್ಕೊಂಡು ನಾವು ಸೋಲಿಗೆ ಮೂವ್ ಆಗಿರ್ತೀವಿ. ಸೊ ಆ ಲೇಯರ್ನೆಲ್ಲ ರಿಲೀಸ್ ಮಾಡಿ ಈ ಸೋಲ್ ಮೆಮರಿ, ಈ ಹೆವಿನೆಸ್ಸು, ಪೇನು, ಎಮೋಷನ್ಸು, ಟೆನ್ಸು ಇದನ್ನೆಲ್ಲ ರಿಲೀಸ್ ಮಾಡಿ ಮತ್ತೆ ಆ ಫ್ರೆಶ್ ಈಗ ತಾನೇ ಬಟ್ಟೆ ಹೋಗಿದಾಗ ಫ್ರೆಶ್ ಸ್ಮೆಲ್ಲು, ದಟ್ ಮಾರ್ನಿಂಗ್ ಡ್ಯೂ, ಆ ಬ್ಯೂಟಿಫುಲ್ ಎನರ್ಜಿ, ನಮ್ಮ ಒರಿಜಿನಲ್ ಸೋಲ್ ಸ್ಟೇಟಿಗೆ ನಾವು ಮತ್ತೆ ರಿಟರ್ನ್ ಆಗಿ ಆಮೇಲೆ ಸ್ಪಿರಿಟ್ಗಳಿಗೂ ಹೋಗೋದು ಅಂತ ಹೇಳಿದರು. ಆ್ಯಕ್ಚುಲಿ ಇದೆಲ್ಲ ಕ್ಲಿಯರಾಗಿ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಹೀಲಿಂಗ್ ಚೇಂಬರ್ಸ್ ಇರುತ್ತೆ ಅಂತೆಲ್ಲನೂ ಆ ಇಮೇಜಲ್ಲಿ ವಿಷನಲ್ಲೆಲ್ಲ ತೋರಿಸಿದ್ರು ನನಗೆ. ಸೊ ಯಾಕೆ ಆ ಸ್ಟೋರಿ ಹೇಳಿದೆ ಅಂದರೆ, ಗ್ರೂಪ್ ನಂಬರ್ 1, ಯು ವರ್ಕ್ ದೇರ್ ಇನ್ ಅ ಸೋಲ್ ಲೆವೆಲ್. ಈ ಹೀಲಿಂಗ್ ಟೆಂಪಲಲ್ಲಿ ನಿಮ್ಮದು ಮೆಜಾರಿಟಿ ಆಫ್ ಯುವರ್ ವರ್ಕ್ ಈಸ್ ಇನ್ ಹೀಲಿಂಗ್ ಟೆಂಪಲ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಈ ಹೊಸದಾಗಿ ಸೋಲ್ ಎಂಟರ್ ಆಗ್ತಾರಲ್ಲ, ಈ ಹೀಲಿಂಗ್ ಟೆಂಪಲ್ ಥ್ರೂನೇ ನೆಕ್ಸ್ಟ್ ಲೆವೆಲ್ಗೆ ಎಂಟರ್ ಆಗೋದು. ಸೊ ಹೀಲಿಂಗ್ ಟೆಂಪಲ್ಗೆ ಬಂದಾಗ ಲೈಕ್ ಯು ಹೆಲ್ಪ್ ಈ ಸೋಲ್ಸನ್ನ ಎಲ್ಲಿ ಹೋಗಬೇಕು ಅಥವಾ ಯಾವ ರೀತಿ ಇದು ನಡೆಯುತ್ತೆ ಅಥವಾ ಇನ್ ಜನರಲ್ ಆಗಿ ಯು ಹೆಲ್ಪ್ ಪೀಪಲ್ ಹೀಲ್ ಆಗೋದಕ್ಕೆ, ಅವ್ರ ಟ್ರಾಮಾನೆಲ್ಲ ರಿಲೀಸ್ ಮಾಡೋದಕ್ಕೆ. ಸೊ ಇನ್ ದಿಸ್ ಹೀಲಿಂಗ್ ಟೆಂಪಲ್ ಯು ಸಪೋರ್ಟ್ ಸೋಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಯುವರ್ ಮೇನ್ ವರ್ಕ್ ನಿಮ್ಮ ಸೋಲ್ ಲೆವೆಲಲ್ಲಿ. ಓಕೆ, ಸೊ ದ್ಯಾಟ್ಸ್ ಅ ಪವರ್ಫುಲ್ ಸ್ಟೆಪ್. ಯಾಕೆಂದರೆ ಯು ಆರ್ ಡೆಫಿನೆಟ್ಲಿ ಕೈಂಡ್ ಆಫ್ ತುಂಬ ತಿಳ್ಕೊಂಡಿರೋಂಥ ಸೋಲು, ತುಂಬ ಓಲ್ಡ್ ಸೋಲು. ಹೀಲಿಂಗ್ ಹೆಂಗೆ ಮಾಡೋದು ಅಥವಾ ಯಾವ ರೀತಿ ಹೈಯರ್ ವೈಬ್ರೇಷನಲ್ ಹೀಲಿಂಗನ್ನು ತರೋದು, ಆ ಒಂದು ನಾಲೆಜ್ ಇರೋವಂಥ ಸೋಲು ನೀವು. ಸೋಲ್ ಲೆವೆಲಲ್ಲಿ ಯು ಆರ್ ಡೆಫಿನೆಟ್ಲಿ ಅ ವೆರಿ ಹೈ ಲೆವೆಲ್ ಅಥವಾ ಒಂದು ಹಂತಕ್ಕೆ ರೀಚ್ ಆಗಿರೋವಂಥ ಸೋಲ್ ನೀವು. ಸೊ ಯು ಹೆಲ್ಪ್ ಅದರ್ ಸೋಲ್ಸ್. ಓಕೆ, ಯಂಗರ್ ಸೋಲ್ಸ್ ಇರ್ಬೋದು ಅಥವಾ ಟ್ರೊಮ್ಯಾಟಿಕ್ ಲೈಫ್, ಟ್ರಾಜಿಕ್ ಲೈಫ್ ಆಗಿರೋವಂಥ ಸೋಲ್ಸ್ ಇರ್ಬೋದು. ಸೊ ಈ ಥರ ಸೋಲ್ಸ್ಗೆ ಸಪೋರ್ಟ್ ಮಾಡುತ್ತೆ ಅಥವಾ ಅವ್ರನ್ನ ನೆಕ್ಸ್ಟ್ ಸ್ಟೇಜ್ಗೆ ತೊಗೊಂಡು ಹೋಗೋದಕ್ಕೆ, ಅವ್ರನ್ನ ಹೀಲ್ ಮಾಡೋದಕ್ಕೆ. ಯಾ ಓ ಮೈ ಗಾಡ್, ಈ ಕಾರ್ಡ್ ನೋಡಿ, ಇಟ್ ಈಸ್ ಸೋ ಡ್ಯಾನ್ಸ್, ಇಟ್ ಈಸ್ ಸೋ ಹೆವಿ, ಎಕ್ಸಾಸ್ಟೆಡ್. ಸೊ ಈ ಸೋಲ್ಸ್ಗೆ ಒಪ್ಕೊಳ್ಳೋದಕ್ಕೂ ರೆಡಿ ಇರೋದಿಲ್ಲ, ಅವ್ರಿಗೆ ನಿಜವಾಗ್ಲೂ ಜೀವ ಹೋಗಿದೆ ಅಂತ ಹೇಳಿ. ಸೊ ದೇ ಆರ್ ಲಾಸ್ಟ್. ಓಕೆ, ಯು ಗೋ ಹೆಲ್ಪ್ ದೆಮ್. ಯು ಆರ್ ದಿಸ್ ಲೈಟ್, ಯು ಆರ್ ದಿಸ್ ಮದರ್ ಫಿಗರ್. ಗ್ರೂಪ್ ನಂಬರ್ 1, ಈ ಲೈಟು ಅಥವಾ ಈ ಕ್ಯಾಂಡಲು ಅಥವಾ ಈ ಗ್ರೇಸ್ಫುಲ್ನೆಸ್, ಈ ಗಾಡೆಸ್ ಎನರ್ಜಿ. ಸೊ ಯು ಹೆಲ್ಪ್ ಈ ಕನ್ಫ್ಯೂಸ್ಡ್ ಆಗಿರೋವಂಥ ಈ ಎನರ್ಜೀಸ್ಗೆ ಯು ಶೋ ದೆಮ್ ದ ವೇ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಅವರಿಗೆ ದಾರಿ ತೋರಿಸೋದು, ಅವರಿಗೆ ಹೇಳ್ಕೊಡೋದು. ಯಾ, ಲುಕ್ ಅಟ್ ದ್ಯಾಟ್, ವಿ ಹ್ಯಾವ್ ಕಂಪ್ಲೀಷನ್. ಲೈಕ್ ಯು ಫೈನಲಿ ಕನ್ವಿನ್ಸ್ ದೆಮ್. ಓಕೆ, ಇಲ್ಲ ಇದು ಈ ರೀತಿ ಇರೋದು, ಯು ಆರ್ ರೆಡಿ, ಇಟ್ಸ್ ಓಕೆ, ಯು ಆರ್ ಸೇಫ್, ಯು ಡೋಂಟ್ ಹ್ಯಾವ್ ಟು ವರಿ, ಹೆದರ್ಕೋಬೇಕಾಗಿಲ್ಲ, ಯು ಆರ್ ಸೇಫ್, ನಾನಿದ್ದೀನಿ, ನಾನು ಬರ್ತೀನಿ ನಿಮ್ಮ ಜೊತೆ, ಎಲ್ಲಿ ಎಷ್ಟು ದೂರ ಹೋಗಬೇಕು ಅಥವಾ ನೀವು ಯಾವಾಗ ರೆಡಿ ಆಗಿರ್ತೀರಾ ವಾಪಸ್ ಬರೋದಕ್ಕೆ, ಐ ವಿಲ್ ವೇಟ್ ಫಾರ್ ಯು ಅಂತ ಹೇಳಿ ಅವ್ರ ಜೊತೆಗೆ ನಿಂತ್ಕೊಳ್ಳೋದು ಈ ಸೋಲ್ಸ್ನ. ಲೈಕ್ ಯು ಆರ್ ದಿ ಮೋಸ್ಟ್ ಸ್ವೀಟ್ ಕಂಪ್ಯಾಷನೇಟ್ ಸೋಲ್. ಈ ಯಂಗರ್ ಸೋಲ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ, ಹೆಂಗಿರತ್ತೆ ಆಫ್ಟರ್ ಲೈಫ್ಗೆ ಕರ್ಕೊಂಡು ಹೋಗೋದಕ್ಕೆ, ಅವ್ರು ತಲುಪಬೇಕಾಗಿರುವಂಥ ಸ್ಪಿರಿಟ್ ಲೆವೆಲ್ಗೆ ತಲುಪಿಸೋದಕ್ಕೆ ಅಥವಾ ನೆಕ್ಸ್ಟ್ ಲೆವೆಲ್ಗೆ ಅವ್ರಿಗೆ ಹೇಳ್ಕೊಡೋದಕ್ಕೆ, ಇಲ್ಲ ಈ ರೀತಿ ಇರತ್ತೆ, ಹೆದರ್ಕೋಬೇಡಿ, ಏನಾಗಲ್ಲ. ಸೊ ಅವರಿಗೆ ಸಪೋರ್ಟ್ ಮಾಡಿ ದಾರಿ ತೋರಿಸೋದು ವಿತ್ ದಿಸ್ ಕ್ಯಾಂಡಲ್ ಲೈಟ್. ಯು ಶೋ ದೆಮ್ ದ ವೇ, ಅವರಿಗೆ ದಾರಿ ತೋರಿಸ್ತಾ ಇರೋದು, ಆ ಬೆಳಕು ತೋರಿಸ್ತಾ ಇರೋದು. ಓಕೆ, ಈ ಕಳೆದೋಗಿರೋ ಸೋಲ್ಸು ಎಸ್ಪೆಷಲಿ ನಿಜವಾಗ್ಲೂ ಹಿಂಗಾಯ್ತಾ ನನಗೆ ಗೊತ್ತಿಲ್ಲ ಅಂಥೇಳಿ, ಲೈಕ್ ಡಿಡ್ ಐ ಡೈ ಈ ಥರ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರೋ ಸೋಲ್ಸ್ಗೆ ಎಸ್ಪೆಷಲಿ ನೀವು ಯು ಗೋಲ್ ದೇರ್ ಲೈಕ್ ಅ ಮದರ್. ಓಕೆ, ಲೈಕ್ ತಾಯಿ ಥರ ಹೋಗಿ, ನೋ ಮ್ಯಾಟರ್ ವಾಟ್ ಜೆಂಡರ್ ಯು ಆರ್. ಸೋಲ್ ಲೆವೆಲಲ್ಲಿ ಯಾವುದೇ ಜೆಂಡರ್ ಇರಲ್ಲ, ಮೇಲ್ ಸೋಲ್, ಫಿಮೇಲ್ ಸೋಲ್ ಅಂತೆಲ್ಲ ಇರೋದಿಲ್ಲ. ಇಟ್ ಈಸ್ ಜೆಂಡರ್ ನ್ಯೂಟ್ರಲ್, ಬಟ್ ನಿಮ್ಮ ಎನರ್ಜಿ ಇಟ್ ವಿಲ್ ಬಿ ಸೋ ಸಾಫ್ಟ್, ಮದರ್ ಲೈಕ್ ಎನರ್ಜಿ. ಎಸ್ಪೆಷಲಿ ಈ ಸೋಲ್ಸ್ಗೆ ಯಾರ ಜೊತೆ ತುಂಬ ಕಂಫರ್ಟಬಲ್ ಆಗಿತ್ತು ಅವರ ಲೈಫ್ ಟೈಮಲ್ಲಿ, ಅವರ ಎನರ್ಜಿನ ನೀವು ಎಂಬಾಡಿ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡ್ತೀರಾ. ಇಟ್ಸ್ ಓಕೆ, ಇಟ್ಸ್ ಫೈನ್, ಇಟ್ಸ್ ಓಕೆ, ಐ ಆಮ್ ದೇರ್ ವಿತ್ ಯು, ನಾನು ನಿಮ್ಮ ಜೊತೆ ಇದ್ದೀನಿ. ನೀವು ಹೆದರ್ಕೊಂಡಾಗ ಅಥವಾ ಏನು ಮಾಡ್ಬೇಕಂತ ಗೊತ್ತಿಲ್ಲದಾಗ ಐ ಆಮ್ ವೇಟಿಂಗ್ ಫಾರ್ ಯು, ನಿಮಗೆ ಹೆಲ್ಪ್ ಮಾಡೋದಕ್ಕೆ ಐ ವಿಲ್ ಬಿ ದೇರ್ ವಿತ್ ಯು ಅಂತ ಹೇಳಿ ಆ ಸೋಲ್ಗೆ ಸಪೋರ್ಟ್ ಮಾಡೋದಕ್ಕೆ, ಟು ಟೇಕ್ ದೆಮ್ beyond illusion. This is actually a death card, group number okay, sorry, not death card, but
this is transformation. Okay, beyond illusion, I think it is a death card, I'm not sure, but yeah, ಈ ಬಟರ್ಫ್ಲೈ ಇರೋದು ಟ್ರಾನ್ಸ್ಫಾರ್ಮೇಷನ್ಗೆ, ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ, ಆ ಡೆತ್ತಿಂದ ರೀಬರ್ತ್ಗೆ ಸಪೋರ್ಟ್ ಮಾಡೋದಕ್ಕೆ, ಅಥವಾ ಡೆತ್ನ ಟ್ರಾನ್ಸಿಷನ್ ಮಾಡೋದಕ್ಕೆ, ಡೆತ್ನ ಒಪ್ಕೊಳ್ಳೋದಕ್ಕೆ, ಓಕೆ ಇಟ್ ಹ್ಯಾಪೆಂಡ್ ಅಂತ ಒಪ್ಕೊಳ್ಳೋದಕ್ಕೇ ಎಷ್ಟೊಂದು ಸೋಲ್ಸ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಎಸ್ಪೆಷಲಿ ಈ ಲಾಸ್ಟ್ ಮಿನಿಟಲ್ಲಿ ಅವರ ಸಿಚುವೇಶನ್ ಏನಿತ್ತು, ಯಾವ ಥರ ಟ್ರಾಮಾನಲ್ಲಿ ಅಥವಾ ಟ್ರ್ಯಾಜಿಡಿನಲ್ಲಿ ಅವ್ರ ಲೈಫ್ ಎಂಡ್ ಆಗಿರುತ್ತೆ, ಎಸ್ಪೆಷಲಿ ಆ ಮೊಮೆಂಟಲ್ಲಿ ಆ ಸತ್ಯನ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಸೋಲ್ಸ್ಗೆ. ಬಟ್ ನೀವು ಅವ್ರ ಜೊತೆ ನಿಂತು ಅವ್ರಿಗೆ ಕಂಫರ್ಟ್ ಮಾಡಿ, ಆ ತಾಯಿ ಥರ ಕೈ ಹಿಡಿದು ಆ ಫಿಸಿಕಲಿಂದ ಸ್ಪಿರಿಟ್ಗೆ ಮೂವ್ ಆಗೋದಕ್ಕೆ, ಆ ಸ್ಪಿರಿಟ್ ರೆಲ್ಮ್ಗೆ ಕರ್ಕೊಂಡು ಹೋಗೋದಕ್ಕೆ, ಆ ಬೆಳಕನ್ನು ತೋರಿಸೋದಕ್ಕೆ ಅವ್ರಿಗೆ, ಮತ್ತು ಈ ಹೀಲಿಂಗ್ ಸಪೋರ್ಟಿಗೆ, ಈ ಹೊಸದಾಗಿ ಸೋಲ್ಗಳು ಜೀವ ಮುಗಿಸ್ಕೊಂಡು ಅಥವಾ ಈ ಅರ್ತ್ ಫಿಸಿಕಲ್ ಲೈಫ್ನ ಮುಗಿಸ್ಕೊಂಡು ಟ್ರಾನ್ಸಿಷನ್ ಮಾಡೋದಕ್ಕೆ ಮುಂಚೆ ಆ ಹೀಲಿಂಗ್ ಟೆಂಪಲಿಗೆ ಹೋಗ್ತಾರಲ್ಲ, ಆ ಹೀಲಿಂಗ್ ಟೆಂಪಲಲ್ಲಿ ಯು ಸಪೋರ್ಟ್ ದೆಮ್, ಯು ಗೈಡ್ ದೆಮ್ ಆ ಹೀಲಿಂಗ್ ಬಗ್ಗೆ, ಅಥವಾ ಇನ್ ಜನರಲ್ ಆ ಸೋಲ್ ಮೆಮರೀಸ್ನ ಅಥವಾ ಆ ಡೆನ್ಸ್ನೆಸ್ನ, ಹೆವಿ ಎನರ್ಜಿನೆಲ್ಲ ರಿಲೀಸ್ ಮಾಡಿ ಅವ್ರನ್ನ ನೆಕ್ಸ್ಟ್ ಲೆವೆಲಿಗೆ ಕಳಿಸೋದಕ್ಕೆ, ಇದಕ್ಕೆಲ್ಲ ಸಪೋರ್ಟ್ ಮಾಡೋವಂಥ ಕೆಲಸ ಮಾಡ್ತೀರಾ ನಿಮ್ಮ ಜಾಬ್ ಲೆವೆಲಲ್ಲಿ ಅಂತ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. Super cool. Group number 1, this is amazing and it's a very honorable work. ಯಾಕೆಂದರೆ ಈ ಯಂಗ್ ಸೋಲ್ಸ್ಗೆ ಅಥವಾ ಟ್ರಾಮಾನಲ್ಲಿ, ಟ್ರ್ಯಾಜಿಡಿನಲ್ಲಿ ತೀರ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತಿಲ್ದಿರ ದೇ ಆರ್ ಲಾಸ್ಟ್ ಅಂತ ಸೋಲ್ಸ್ಗೆ ಸಪೋರ್ಟ್ ಮಾಡೋದು, ಇಟ್ ಈಸ್ ಅ ಫಂಟಾಸ್ಟಿಕ್ ಥಿಂಗ್ ಆ್ಯಂಡ್ ದಟ್ ಈಸ್ ಯೋರ್ ಜಾಬ್. ಮತ್ತು ಇದ್ರ ಜೊತೆಗೆ ನೀವು ಯು ಆಲ್ಸೋ ಟ್ರೈನ್ ಅನಿಸತ್ತೆ ನಿಮ್ಮ ಸೋಲ್ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ, ಮೇ ಬಿ ನೀವೇ ಸ್ಪಿರಿಟ್ ಗೈಡ್ ಆಗೋದಕ್ಕೆ ಅಥವಾ ಗಾರ್ಡಿಯನ್ ಆಗೋದಕ್ಕೆ ಬೇರೆಯವ್ರಿಗೆ, ಬಿಕಾಸ್ ನೀವು ಆಲ್ರೆಡಿ ಈ ಗಾರ್ಡಿಯನ್ ಕೆಲಸ ಮಾಡ್ತಿದ್ದೀರಾ. ಬಟ್ ಇನ್ನೂ ಡೀಪಾಗಿ ಆ್ಯಕ್ಚುಲಾಗಿ ಗಾರ್ಡಿಯನ್ ಆಗೋದಕ್ಕೆ, ಆ್ಯಕ್ಚುಲಾಗಿ ಸ್ಪಿರಿಟ್ ಗೈಡ್ ಆಗೋದಕ್ಕೆ ಬೇರೆಯವ್ರಿಗೆ ಹೆಂಗೆ ಸಪೋರ್ಟ್ ಮಾಡೋದು, ಇದ್ರ ಬಗ್ಗೆ ನೀವು ಇನ್ನೂ ತಿಳ್ಕೊತಿರ್ಬೋದು ನಿಮ್ಮ ಸೋಲ್ ಲೆವೆಲಲ್ಲಿ. ಬಟ್ ಯು ಆರ್ ಅ ವೆರಿ ವೆರಿ ಓಲ್ಡ್ ಸೋಲ್. ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್, ಇಟ್ ಈಸ್ ವೆರಿ ಡೀಪ್, ವೆರಿ ಹೈ, ವೆರಿ ನಾಲೆಜಬಲ್ ಆ್ಯಂಡ್ ಯಾ, ಸೊ ಯು ಆರ್ ಅಮೇಝಿಂಗ್ ಲೈಟ್. ಓಕೆ, ಭೂಮಿ ಮೇಲೆ ಈ ಲೈಫ್ ಟೈಮಲ್ಲೂ ಅಷ್ಟೇ ಸ್ಪಿರಿಚುವಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು, ಆರ್ ಇನ್ ಜನರಲ್ ನಿಮ್ಮ ಎನರ್ಜಿನೇ ಬಂದು ಇಟ್ ಈಸ್ ಹೀಲಿಂಗ್ ಎನರ್ಜಿ. ನಿಮ್ಮ ಹತ್ರ ಮಾತಾಡೋದು ಅಂದರೆ ಜನರಿಗೆ ಇಷ್ಟ ಇರ್ಬೋದು, ಅಥವಾ ಬೇರೆಯವ್ರಿಗೆ ಗೈಡೆನ್ಸ್ ಕೊಡೋದು, ಸಜೆಷನ್ ಕೊಡೋದು, ಕೌನ್ಸ್ಲಿಂಗ್ ಮಾಡೋದು, ಅಥವಾ ಇನ್ ಜನರಲ್ ಜನರು ಬಂದು ನಿಮ್ಮ ಹತ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಳ್ಳೋದು, ನೀವು ಕಿವಿ ಕೊಟ್ಟು ಕೇಳೋದು, ಮತ್ತು ಅವ್ರಿಗೇನಾದರೂ ಅಡ್ವೈಸ್ ಕೊಡೋದು, ಇದರಲ್ಲೆಲ್ಲ ಸೂಪರ್ ಇಂಟ್ರೆಸ್ಟೆಡ್ ಇರ್ಬೋದು ನೀವು, ಅಥವಾ ಸೂಪರ್ ಈಸಿ ಇರ್ಬೋದು ನಿಮಗೆ ಇದೆಲ್ಲ ಮಾಡೋದಕ್ಕೆ. ಆ್ಯಂಡ್ ಯು ಆರ್ ಆ್ಯಕ್ಚುಲಿ ಸೋಲ್ ಲೆವೆಲಲ್ಲಿ ಇನ್ನೂ ಡೀಪಾಗಿ ಮಾಡ್ತೀರಾ ನೀವು. ಓಕೆ, ದಟ್ಸ್ ಅ ಫಂಟಾಸ್ಟಿಕ್ ಜಾಬ್. ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಇವತ್ತಿನ ರೀಡಿಂಗ್ ಅಂತ. ಐ ಆಮ್ ರಿಯಲಿ ಕ್ಯೂರಿಯಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಸೂಪರಾಗಿ ಊಟ ಮಾಡಿ, ಮನಸ್ಸಿಗೆ ನಡೆಸುತ್ತೆ, ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಸೋಲ್ ಲೆವೆಲಲ್ಲಿ ನಿಮ್ಮ ಜಾಬ್, ವಾಟ್ ಈಸ್ ಯುವರ್ ಸೋಲ್ ಜಾಬ್, ನಿಮ್ಮ ಸೋಲ್ ಲೆವೆಲಲ್ಲಿ ಏನು ಕೆಲಸ ನಿಮ್ಮದು ಅಂಥೇಳಿ. ಫಸ್ಟ್ ಆಫ್ ಆಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ನನಗೆ ಯು ಆರ್ ಅ ಬ್ರೇವ್ ಬೋಲ್ಡ್ ಸೋಲ್. ಓಕೆ, ದೆರ್ ಇಸ್ ಅ ಕ್ಯಾಟಗರಿ ಸೋಲ್ ಲೆವೆಲಲ್ಲಿ, ದೇ ಆರ್ ಆಲ್ ಏಂಜಲಿಕ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಎಥೀರಿಯಲ್, ಡವ್ ಆ್ಯಂಡ್ ಬಟರ್ಫ್ಲೈ ಎನರ್ಜಿ. ಬಟ್ ನೀವು ಇಟ್ ಲೈಕ್ ಕೈನ ಡರ್ಟಿ ಮಾಡ್ಕೊಳ್ಳೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ಅಂದರೆ ಈ ರೈತರು ಇರ್ತಾರಲ್ಲ, ಮಣ್ಣಲ್ಲಿ ಕೆಸರಲ್ಲಿ ಎಲ್ಲ ಕೆಲಸ ಮಾಡೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ದೇ ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತ ಹೇಳ್ತಾರೆ. ಲೈಕ್ ಅವರಿಲ್ಲ ಅಂದರೆ ನಮ್ಗೆ ಊಟ ಇಲ್ಲ. ಯು ಆರ್ ದ್ಯಾಟ್ ಕ್ಯಾಟಗರಿ ಸೋಲ್ ಲೆವೆಲಲ್ಲಿ. ಆಲ್ ದ ಹಾರ್ಡ್ ವರ್ಕ್, ಎಷ್ಟೊಂದು ಸೋಲ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಅಥವಾ ದೇ ಮೇ ನಾಟ್ ಚೂಸ್ ಟು ಡೂ. ಬಟ್ ನಿಮ್ಮ ಕೆಲಸ ಬಂದು ಟು ಗೋ ಡಾರ್ಕ್, ಟು ಗೋ ಡೀಪ್. ಯಾರು ಮಾಡದೇ ಇರೋವಂಥ ಒಂದು ಕೆಲಸಗಳನ್ನ ಅಥವಾ ಮಾಡೋಕ್ಕೆ ಒಪ್ಕೊಳ್ದೇ ಇರೋವಂಥ ಕೆಲಸಗಳನ್ನ ನೀವು ಮಾಡೋದಕ್ಕೆ ತಯಾರಾಗುವಂಥ ಒಂದು ಬ್ರೇವ್ ಸೋಲ್ ನೀವು. ಫಸ್ಟ್ ಆಫ್ ಆಲ್ ಅದನ್ನು ಅಕ್ನಾಲೇಜ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇನ್ ಅ ಸೋಲ್ ಲೆವೆಲ್ ಯು ಆರ್ ಎಕ್ಸ್ಟ್ರೀಮ್ಲಿ ಬೋಲ್ಡ್, ಎಕ್ಸ್ಟ್ರೀಮ್ಲಿ
ಪವರ್ಫುಲ್ ಆ್ಯಂಡ್ ಈ ಡಾರ್ಕ್ನೆಸ್ಗೆ ಹೆದರ್ಕೊಳ್ಳೋದಿಲ್ಲ, ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ ನೀವು ಸೋಲ್ ಲೆವೆಲಲ್ಲಿ. ಇಂಥ ಕಡೆ ಹೋಗಬೇಕು, ಇದನ್ನು ಮಾಡಬೇಕಂದ್ರೆ ಅದನ್ನು ಮಾಡೇ ಮಾಡ್ತೀರಾ. ಯಾರೂ ಇಲ್ಲ ಅಲ್ಲಿಗೆ ಹೋಗಬೇಕಾ. ಸೊ ಲೆಟ್ ಮಿ ಟೆಲ್ ಯು ಅ ಸ್ಟೋರಿ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ, ಯಾಕೆಂದರೆ ಬರೀ ಯು ಆರ್ ಬೋಲ್ಡ್, ಯು ಆರ್ ಬ್ರೇವ್ ಅಂತ ಅಂದರೆ ಅಷ್ಟು ಅರ್ಥ ಆಗೋದಿಲ್ಲ ಸೋಲ್ ಲೆವೆಲಲ್ಲಿ. ಗ್ರೂಪ್ ನಂಬರ್ 1ಗೂ ಸ್ವಲ್ಪ ಇದ್ರದ್ದು ಸ್ಟೋರಿ ಹೇಳಿದೆ, ಏಕೆಂದರೆ ನಾನು ಮೊದಲನೇ ಬುಕ್ಕನ್ನ ರೆಫರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಯಾಕೆಂದರೆ ನಾನು ಫಸ್ಟ್ ಬುಕ್ ಬರೆದಿದ್ದು ವಿಚ್ ನೆವರ್ ಗಾಟ್ ಪಬ್ಲಿಷ್ಡ್. ಅಗೇನ್ ಇಟ್ಸ್ ಅ ಕ್ರೇಜಿ ಸ್ಟೋರಿ. ಆ ಬುಕ್ ಬರೆಯೋಕ್ಕೆ ಕೂತ್ಕೊಂಡಾಗೆಲ್ಲ ಒಂದಲ್ಲ ಒಂದೇನಾದರೂ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಒಂದು ಸಲ ಲ್ಯಾಪ್ಟಾಪ್ ಹೊಡೆದೋಗೋದು, ಅಥವಾ ಕಂಪ್ಲೀಟ್ ಸಿಸ್ಟಮ್ ಕ್ರ್ಯಾಶ್ ಆಗೋಗೋದು, ಫೈಲ್ ಡಿಲೀಟ್ ಆಗೋಗೋದು. ಸೊ ಐ ವಾಸ್ ನಾಟ್ ಏಬಲ್ ಟು ಪಬ್ಲಿಷ್ ಈ ಬುಕ್ನ. ಸೊ ನಾನು ಐ ಗೇವ್ ಅಪ್ ಆನ್ ದಟ್ ಬುಕ್. ಬಟ್ ಆ ಬುಕ್ ಬಂದು ನಾನು ಬರಿತಾ ಇದ್ದಿದ್ದು ಆಫ್ಟರ್ ಲೈಫ್ ಬಗ್ಗೆ. ಆಫ್ಟರ್ ಲೈಫಲ್ಲಿ ಹೇಗಿರುತ್ತೆ, ಏನಾಗುತ್ತೆ ಅಂತ ಹೇಳ ಆ ಬುಕ್ಕಲ್ಲಿ ಡೀಟೇಲ್ ಆಗಿ ಬರೀತಾರೆ. ಆ್ಯಕ್ಚುಲಿ ಫುಲ್ ಬುಕ್ ಕಂಪ್ಲೀಟ್ ಆಗೋಗಿತ್ತು. ಐ ವಾಸ್ ಎಡಿಟಿಂಗ್ ಆ ಬುಕ್ನ. ಸೊ ಈ ಸೋಲ್ಸ್ಗೆ ಕನೆಕ್ಟ್ ಮಾಡಿ, ಹೈಯರ್ ಲೆವೆಲ್ ಸೋಲ್ಸ್ಗೆ ಕನೆಕ್ಟ್ ಮಾಡಿ, ಸ್ಪಿರಿಟ್ ಲೆವೆಲಲ್ಲಿ ಈ ಅಸೆಂಡೆಡ್ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಮಾಡಿ ಆಫ್ಟರ್ ಲೈಫ್ ಹೆಂಗಿರುತ್ತೆ ಅಂತ ಹೇಳಿ ಬರೆದಿದ್ದಂಥ ಬುಕ್ ಇದು. ಸೊ ಅಲ್ಲಿ ನನಗೆ ಹೇಳಿದ್ದಂಥದ್ದು ಅಥವಾ ತೋರಿಸಿದಂಥ ಒಂದು ಸೀನ್ ಅಥವಾ ಇಮೇಜ್, ವಿಷನ್ ಎಲ್ಲ ಬಂದು ಸ್ಪಿರಿಟ್ ವರ್ಲ್ಡಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಇರುತ್ತೆ, ಹೈಯರ್ ಲೆವೆಲ್ಸ್ ಇರುತ್ತೆ, ಆ್ಯಂಡ್ ದೆರ್ ವಿಲ್ ಬಿ ಲೋವರ್ ಲೆವೆಲ್ಸ್ ಆಲ್ಸೋ. ಈ ಲೋವರ್ ಲೆವೆಲಲ್ಲಿ ಸೋಲ್ಸ್ ಬಂದು ಅನ್ಕಾನ್ಷಿಯಸ್ ಸೋಲ್ಸ್ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಭೂಮಿ ಮೇಲೆ ಈ ಕಾನ್ಷಿಯಸ್ನೆಸ್ ಯೂಸ್ ಮಾಡ್ದಿರಾ ಅಥವಾ ಅವೇರ್ನೆಸ್ ಯೂಸ್ ಮಾಡ್ದಿರಾ ಮನ್ಸಿಗೆ ಬಂದಂಗೆ ಹೆಂಗಂದರೆ ಹಾಗೆ ಲೈಕ್ ತಪ್ಪು ಸರಿ, ಇದು ಸರಿ ಯಾವುದು ತಪ್ಪು ಯಾವುದು ಅಂತ ಯಾವುದೇ ಡಿಫ್ರೆನ್ಸಿಯೇಷನ್ ಇರಲ್ಲ. ಈ ಬ್ರೂಟಲಾಗಿ ಕೊಲೆಗಳು ಮಾಡೋದು, ಈ ಕ್ರೇಜಿ ಈ ರೇಪಿಸ್ಟ್ಗಳೆಲ್ಲ. ಸೊ ಅವ್ರಿಗೆ ತಪ್ಪು ಸರಿ ಅರಿವಿರೋದಿಲ್ಲ. ಈಗ ನಿಮಗೇನಾದರೂ ಹೇಳಿದ್ರೆ ನಾನು ಇವಾಗ ಅದು ಸರಿನಾ ತಪ್ಪಾ ಅಂತ ತಿಳ್ಕೊಂಡು ನೀವು ಆ ಡೈರೆಕ್ಷನಲ್ಲಿ ಹೋಗ್ತೀರಾ. ಬಟ್ ಈ ಲೆವೆಲಲ್ಲಿರೋವಂಥ ಸೋಲ್ಸು ದೇ ಆರ್ ಅನ್ಕಾನ್ಷಿಯಸ್. ಅವ್ರಿಗೆ ಸರಿ ತಪ್ಪು ಯಾವುದೂ ಗೊತ್ತಿರೋದಿಲ್ಲ. ಆ ಕ್ಷಣಕ್ಕೆ ಅವ್ರಿಗೆ ಏನು ಹೈಪ್ ಕೊಡ್ತಾ ಇದೆ ಅದನ್ನು ಮಾಡಿಬಿಡೋದು, ಹಿಂದೆ ಮುಂದೆ ಯೋಚನೆ ಮಾಡ್ದಿರಾ. ಎಸ್ಪೆಷಲಿ ಈ ಯು ಇಮ್ಯಾಜಿನ್ ದ ವರ್ಸ್ಟ್ ಕ್ರೈಮ್ ಭೂಮಿ ಮೇಲೆ, ಓಕೆ, ವರ್ಸ್ಟ್ ಕ್ರೈಮ್, ಬ್ರೂಟಲ್ ಕ್ರೈಮ್. ಸೊ ಅದನ್ನು ಮಾಡಬೇಕಂತ ಅಂದರೆ ಅವರು ಎಷ್ಟು ಲೆವೆಲ್ ಅನ್ಕಾನ್ಷಿಯಸ್ ಇದ್ದರೆ ಸೋಲ್ ಲೆವೆಲಲ್ಲಿ ಅವ್ರು ಆ ಥರ ಒಂದು ಬ್ರೂಟಲ್ ಮರ್ಡರ್, ಈ ಪೀಸ್ ಮಾಡಿ ಕಟ್ ಮಾಡಿ ಚೀಲಕ್ಕೆ ಹಾಕಿ ಅದನ್ನು ಬೇರೆ ಎಲ್ಲೋ ಬಿಸಾಕಿ. ಐ ಆಮ್ ಜಸ್ಟ್ ಟೆಲಿಂಗ್ ಆ್ಯನ್ ಎಕ್ಸಾಂಪಲ್. ಐ ಆಮ್ ಸಾರಿ, ಐ ನೋ ಇಟ್ ಈಸ್ ಡಿಫಿಕಲ್ಟ್ ಟು ಹಿಯರ್. ಬಟ್ ಆ ರೇಂಜಿಗೆ ಇರಬೇಕು ಅಂತಂದರೆ ಸೋಲು ಎಷ್ಟು ಅನ್ಕಾನ್ಷಿಯಸ್ ಆಗಿರಬೇಕು ಅವರು ಸೋಲ್ ಲೆವೆಲಲ್ಲಿ. ಸೊ ಈ ಥರ ಸೋಲ್ಸು ಭೂಮಿ ಮೇಲೆ ಅವ್ರದ್ದು ಪೀರಿಯಡ್ ಮುಗಿದು ಅವ್ರ ಲೈಫ್ನ ಎಂಡ್ ಆದಾಗ ವೆರ್ ಡು ಯು ಥಿಂಕ್ ದೇ ವಿಲ್ ಗೋ? ಇಮ್ಮಿಡಿಯೇಟಾಗಿ ಅವ್ರ ಸೋಲ್ ಇಂಪ್ರಿಂಟ್ ಹೊಟ್ಟೋಗೋದಿಲ್ಲ. ಇಮ್ಮಿಡಿಯೇಟಾಗಿ ಅವ್ರಿಗೆ ಅವೇರ್ನೆಸ್ಸು, ಕಾನ್ಷಿಯಸ್ನೆಸ್ಸು, ಎನ್ಲೈಟನ್ಮೆಂಟ್ ಬಂದುಬಿಡೋದಿಲ್ಲ. ಸೊ ನಾವು ಸೋಲ್ ಲೆವೆಲಲ್ಲಿ ಹ್ಯೂಮನ್ ಬೀಯಿಂಗ್ ಆಗಿ ನಮ್ಮ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ, ನಾವು ಸ್ಪಿರಿಟ್ ರೆಲ್ಮಲ್ಲಿ ವಿ ಹ್ಯಾವ್ ಟು ಮ್ಯಾಚ್ ದಟ್ ಅಂತ ಹೇಳ್ತಾರೆ. ಸೊ ಈ ಥರ ಅನ್ಕಾನ್ಷಿಯಸ್ ಸೋಲ್ಸ್ ಬಂದು ದೇ ಗೋ ಬ್ಯಾಕ್ ಟು ದ ಸ್ಪಿರಿಟ್ ವರ್ಲ್ಡ್ ಆ್ಯಂಡ್ ಇಟ್ ಈಸ್ ನಾಟ್ ಹೆಲ್. ಓಕೆ, ಸ್ಪಿರಿಟ್ ವರ್ಲ್ಡಲ್ಲಿ ಹೆಲ್ಲು ಹೆವನ್ ಯಾವುದೂ ಇಲ್ಲ. ನಮ್ಮ ಮೈಂಡ್ ಹೆಲ್ಲಿಶ್ ಆಗಿದ್ದರೆ ಭೂಮಿ ಮೇಲೆ ವಿ ಎಕ್ಸ್ಪೀರಿಯನ್ಸ್ ಅದರ ಮಿರರ್ ವರ್ಲ್ಡು ಸ್ಪಿರಿಟ್ ವರ್ಲ್ಡಲ್ಲಿ. ನಮ್ಮ ಕಾನ್ಷಿಯಸ್ನೆಸ್ ಬಂದು ಇಟ್ ಈಸ್ ಆಲ್ ಹ್ಯಾಪಿ, ಏಂಜಲಿಕ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಆಪ್ಟಮಿಸ್ಟಿಕ್ ಆ್ಯಂಡ್ ಹೋಪ್ಫುಲ್ ಆ್ಯಂಡ್ ಲೈಟ್ ಆ್ಯಂಡ್ ಲವ್. ನೀವು ಹೋದ ಕಡೆ ಎಲ್ಲ ಲವ್ ಸ್ಪ್ರೆಡ್ ಮಾಡ್ತಾ ಇರೋದು. ಯು ಆರ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ನೀವು ಸ್ಪಿರಿಟ್ ವರ್ಲ್ಡ್ಗೆ ಹೋದಾಗ ದ್ಯಾಟ್ ವಿಲ್ ಬಿ ದ ಮಿರರ್ ನಿಮಗೆ. ಸೊ ಇಟ್ ವಿಲ್ ಬಿ ಆಲ್ ವಂಡರ್ಫುಲ್, ಆಲ್ ಏಂಜಲ್ಸ್ ಸಿಂಗಿಂಗ್ ಆ್ಯಂಡ್ ಆಲ್ ಹೆವೆನ್. ಸೊ ನಮ್ಮ ಹೆವೆನ್ ಹೆಲ್ ಬಂದು ನಮ್ಮ ಮೈಂಡಲ್ಲಿರೋದು. ಸೊ ಈ ಥರ ಅನ್ಕಾನ್ಷಿಯಸ್ ಸೋಲು, ಇಟ್ ಈಸ್ ಅವ್ರ ಮೈಂಡ್ ಬಂದು ಇಟ್ ಈಸ್ ಟೋಟಲಿ ಡಾರ್ಕ್ ಆ್ಯಂಡ್ ಕ್ಲೋಸ್ಡ್. ದೇವರು ಅಥವಾ ಹೈಯರ್ ಪವರ್ಸು ಇದು ಯಾವುದರ ತಿಳುವಳಿಕೆನೂ ಅವ್ರಿಗಿರೋದಿಲ್ಲ. ದೇ ವಿಲ್ ಬಿ ಕ್ಲೋಸ್ಡ್ ಆಫ್, ದೇ ಆರ್ ಡಾರ್ಕ್. ಆ್ಯಂಡ್ ಅವರು ಭೂಮಿ ಮೇಲೆ ಅವ್ರ ಜೀವನ ಮುಗಿದ ಮೇಲೆ ಸೊ ಸ್ಪಿರಿಟ್ ವರ್ಲ್ಡ್ ಅವ್ರದ್ದು ರಿಫ್ಲೆಕ್ಷನ್ ಅಂತ ಅಂದಾಗ ಸೊ ಇಟ್ ವಿಲ್ ಬಿ ಸೇಮ್ ಡಾರ್ಕ್ ಆ್ಯಂಡ್ ಡಲ್ ಆ್ಯಂಡ್ ದೇರ್ ಈಸ್ ನೋ ಸನ್ ಆ್ಯಂಡ್ ಕಂಪ್ಲೀಟ್ಲಿ
ಅವೇ ಫ್ರಮ್ ಗಾಡ್ ಅಥವಾ ಅವೇ ಫ್ರಮ್ ಹೈಯರ್ ಎನರ್ಜೀಸ್. ಓಕೆ, ಸೊ ಇಮ್ಯಾಜಿನ್ ಸೂರ್ಯ ಎಲ್ಲೂ ಬೀಳದೇ ಇರೋ ಅಂಥ ಒಂದು ಜಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ನೀವೆಷ್ಟು ಆಪ್ಟಮಿಸ್ಟಿಕ್ ಆಗಿ ಅಥವಾ ಎಷ್ಟು ಅವೇರ್ನೆಸ್ಸಲ್ಲಿರ್ತೀರಾ ಅಷ್ಟು ಸೂರ್ಯನ ಬೆಳಕಿಗೆ ಹತ್ತಿರ ಆಗಿರ್ತೀರಾ. ಸೊ ನೀವಿರೋ ಜಾಗದಲ್ಲಿ ಎಲ್ಲ ಬ್ರೈಟ್ ಆಗಿರುತ್ತೆ, ಗಿಡಗಳು ಬೆಳೀತಾ ಇರುತ್ತೆ, ದೆರ್ ವಿಲ್ ಬಿ ಫ್ಲವರ್ಸ್, ದೆರ್ ವಿಲ್ ಬಿ ಫ್ರೂಟ್, ದೆರ್ ವಿಲ್ ಬಿ ಬಟರ್ಫ್ಲೈ, ದೆರ್ ವಿಲ್ ಬಿ ಗಾರ್ಡನ್. ಸೊ ಅದೇ ನೀವು ಸೂರ್ಯನಿಂದ ಎಷ್ಟು ದೂರ ಹೋಗಿರ್ತೀರಾ ಅಥವಾ ಸೂರ್ಯ ಇದ್ದಾನೆ ಅಂತಾನೆ ನಂಬಿಕೆ ಇಲ್ದಿರಾ ಯು ಗೋ ಟು ಸಮ್ ಡೆಸರ್ಟ್ ಆ್ಯಂಡ್ ಸಮ್ ಕಾರ್ನರ್ ಆ್ಯಂಡ್ ಸಮ್ ಡಾರ್ಕ್ನೆಸ್, ಅಲ್ಲಿ ಹೆಂಗಿರುತ್ತೆ ಸೂರ್ಯನೇ ಇಲ್ಲ ಅಂತಂದರೆ ಇಟ್ ವಿಲ್ ಬಿ ಡ್ಯಾಂಪ್, ಇಟ್ ವಿಲ್ ಬಿ ಡಲ್, ಯಾವುದು ಏನೂ ಇರೋದಿಲ್ಲ. ಸೊ ಆ ರೀತಿ ಒಂದು ಜಾಗದಲ್ಲಿರ್ತಾರೆ ಈ ಅನ್ಕಾನ್ಷಿಯಸ್ ಲೆವೆಲ್ ಸೋಲ್ಸು. ಸೊ ಈ ಸ್ಪಿರಿಟ್ ವರ್ಲ್ಡಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಈ ಲೆವೆಲಲ್ಲಿ ಸೋಲ್ಸ್ ಇದ್ದಾಗ ಆ್ಯಸ್ ಲಾಂಗ್ ಆ್ಯಸ್ ದೇ ಆರ್ ನಾಟ್ ರೆಡಿ ಅವರ ಕಾನ್ಷಿಯಸ್ನೆಸ್ನ ರೇಸ್ ಮಾಡೋದಕ್ಕೆ ಅಥವಾ ಬದಲಾಗೋದಕ್ಕೆ ಅಥವಾ ಬೆಳಕು ಅಂದರೆ ಏನು, ಈ ಜಾಗದಲ್ಲಿ ನಾನು ಇರಬೇಕಾ, ಇದನ್ನು ಮೀರಿ ಏನಾದರೂ ಇದೆಯಾ ಅಂತ ಆ ಪ್ರಶ್ನೆ ಅವರ ಕಾನ್ಷಿಯಸ್ನಲ್ಲಿ ಮೂಡೋ ತನಕ ಆ ಸೋಲ್ಸ್ನ ನಾವು ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ. ನಮ್ಗೆ ಎಷ್ಟೇ ಪವರ್ ಇದ್ರೂ ಆ ಸೋಲ್ಗೆ ಆ ಇಂಟ್ರೆಸ್ಟ್ ಬರೋ ತನಕ ಓಕೆ ಇಲ್ಲಿ ಯಾವ ಸೂರ್ಯನೂ ಇಲ್ಲ, ಯಾವ ಬೆಳಕು ಇಲ್ಲ, ಎಲ್ಲ ಕಡೆ ಹಸಿ, ಎಲ್ಲ ಕಡೆ ಆ ಸ್ಮೆಲ್ಲು, ಸೂರ್ಯ ಇಲ್ಲ, ಬೆಳಕಿಲ್ಲ, ಎಲ್ಲ ಕಡೆ ಕತ್ಲು, ಆ ಡ್ಯಾಂಪ್ನೆಸ್ ಇದೆ ಅಂದರೆ ಇಟ್ ಈಸ್ ನಾಟ್ ಅ ಹ್ಯಾಪಿ ಪ್ಲೇಸ್. ಸೊ ಹಿಂಗಿರಬೇಕಾ, ಇದಕ್ಕೆ ಮೀರಿ ಏನಾದರೂ ಇದೆಯಾ, ಬದಲು ಮಾಡ್ಕೋಬಹುದಾ, ಈ ಪ್ರಶ್ನೆ ಮೂಡಿದಾಗ ಸೊ ನಾವು ಸ್ಟೋರಿ ಚೇಂಜಸ್. ಸೊ ಈ ಪ್ರಶ್ನೆ ಮೂಡಿದಾಗ ಓಕೆ ಐ ಆಮ್ ರೆಡಿ, ಏನಿದೆ ಇದಕ್ಕೆ ಮೀರಿ ನಾನು ಇದನ್ನು ಬದಲಾಯಿಸ್ಬೋದಾ, ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗೋದಕ್ಕೆ ಸಾಧ್ಯನಾ ನನ್ನ ಪರಿಸ್ಥಿತಿ ಅಂಥೇಳಿ ಆ ಸೋಲ್ ಲೆವೆಲಲ್ಲಿ ಈ ಅನ್ಕಾನ್ಷಿಯಸ್ ಸೋಲು ದೇ ಸೆಂಡ್ ಅ ಪ್ರೇಯರ್. ಓಕೆ, ಸೊ ನಾಟ್ ಎವ್ರಿಬಡಿ ಆರ್ ರೆಡಿ ಈ ಸೋಲ್ ಲೆವೆಲ್ಗೆ ಹೋಗಿ ನಾವು ಆ ಸೋಲನ್ನು ಮೇಲೆ ಕರ್ಕೊಂಡು ಬರೋದಕ್ಕೆ ಎಲ್ಲರೂ ರೆಡಿ ಇರೋದಿಲ್ಲ. ಯಾಕೆಂದರೆ ಈ ಲೆವೆಲ್ ಡಾರ್ಕ್ನೆಸ್ಗೆ ಡ್ಯಾಂಪ್ನೆಸ್ಗೆ ಹೋಗಬೇಕಂತ ಅಂದರೆ ನಮ್ಮ ಸೋಲು ನಾವು ಯಾವ ವೈಬ್ರೇಷನಲ್ಲಿ ರೀಚ್ ಮಾಡ್ತಾಯಿದ್ದೀರಾ, ಲೆಟ್ಸ್ ಸೇ ಯು ಆರ್ ಇನ್ 1000 ವಾಟ್ಸ್ ವೈಬ್ರೇಷನ್, ನೀವು ಈ ಲೆವೆಲಿಗೆ ಹೋಗಬೇಕಂತ ಅಂದರೆ ಮೇ ಬಿ 2 ವಾಟ್ಸ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಜಸ್ಟ್ ಟೆಲ್ಲಿಂಗ್ ಓಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂಥೇಳಿ. ಸೊ ನೀವು ಇಲ್ಲಿಗೆ ಹೋಗಿ ಈ ಸೋಲನ್ನು ಕರ್ಕೊಂಡು ಬರಬೇಕು ಅಂತ ಅಂದರೆ ಬದಲಾವಣೆ ಮಾಡೋದಕ್ಕೆ ನಿಮ್ಮ ವೈಬ್ರೇಷನನ್ನು ನೀವು ಲೋ ಮಾಡಿಕೊಂಡು ಇಲ್ಲಿಗೆ ಹೋಗಿ ಆ ಸೋಲಿಗೆ ಹೆಲ್ಪ್ ಮಾಡಬೇಕಾಗತ್ತೆ. ನಾಟ್ ಎವ್ರಿಬಡಿ ವಿಲ್ ಬಿ ರೆಡಿ ಈ ಲೆವೆಲಿಗೆ ಹೋಗೋದಕ್ಕೆ, ಈ ಸೋಲ್ಗೆ ಸಪೋರ್ಟ್ ಮಾಡೋದಕ್ಕೆ. ಬಟ್ ನೀವು ಸೋಲ್ ಲೆವೆಲಲ್ಲಿ ಯು ಆರ್ ಆ್ಯಕ್ಚುಲಿ ರೆಡಿ ಈ ಥರ ಸೋಲ್ಸಿಗೆ, ಅಬ್ಯಾಂಡೆಂಟ್ ಸೋಲ್ಸಿಗೆ, ಅನ್ಕಾನ್ಷಿಯಸ್ ಸೋಲ್ಸಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಕ್ಕೆ. ಆ್ಯಂಡ್ ದೇರ್ ಇಸ್ ಓನ್ಲಿ ಸಮ್ ಬ್ರೇವ್ ಪವರ್ಫುಲ್ ಸೋಲ್ಸ್ ಇಂಥ ಅನ್ಕಾನ್ಷಿಯಸ್ ಸೋಲ್ಸಿಗೆ ಸಪೋರ್ಟ್ ಮಾಡೋದು. ಓಕೆ, ಆ್ಯಂಡ್ ಯು ಆರ್ ಒನ್ ಆಫ್ ದೋಸ್. ಓಕೆ, ಈ ಒಂದು ಅಬ್ಯಾಂಡೆಂಡ್ ಅನ್ಕಾನ್ಷಿಯಸ್ ಅವೇರ್ನೆಸ್ ಇಲ್ದಿರ ಏನರ ಬಗ್ಗೆನೂ ಗಮನ ಇಲ್ದಿರ ಇರೋವಂಥ ಆ ಡಾರ್ಕ್ ಪ್ಲೇಸಲ್ಲಿರೋವಂಥ ಸೋಲ್ಸನ್ನ ಆ ಪ್ರೇಯರ್ ಕಳಿಸ್ತಾರಲ್ಲ, ಐ ಆಮ್ ರೆಡಿ, ಏನಾದರೂ ಮಾಡ್ಬೋದಾ ಅನ್ನೋ ಆ ಒಂದು ಇಂಟೆನ್ಷನ್ನೇ ಬಂದು ಇಟ್ಸ್ ಅ ಪ್ರೇಯರ್. ಸೊ ಆ ವೈಬ್ರೇಷನ್ನು ಈ ಸ್ಪಿರಿಟ್ ಲೆವೆಲ್ಲಿಗೆ ಅಥವಾ ಸ್ಪಿರಿಟ್ ಗೈಡ್ಸ್ಗೆಲ್ಲ ಕೇಳಿಸ್ದಾಗ ದೇರ್ ಇಸ್ ಅ ಟೀಮ್ ಆಫ್ ಸ್ಪಿರಿಟ್ ಗೈಡ್ಸ್ ಆರ್ ಸೋಲ್ಸ್ ಆ ಲೆವೆಲಿಗೆ ಅವರ ಎನರ್ಜಿನ, ಅವರ ವೈಬ್ರೇಷನನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಈ ಲೆವೆಲಿಗೆ ಹೋಗಿ ಈ ಸೋಲಿಗೆ ಸಪೋರ್ಟ್ ಮಾಡೋದಕ್ಕೆ. ಓಕೆ, ವಿ ಸಪೋರ್ಟ್ ಎವ್ರಿ ಸೋಲ್ಸ್, ಯಾರೂ ಬಿಟ್ಕೊಡೋದಿಲ್ಲ. ಬಟ್ ಆ ಸೋಲ್ ರೆಡಿ ಇರಬೇಕು ಆ ಸಪೋರ್ಟನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇರೆ ಏನಿದೆ ಅಂತ ಕೇಳೋದಕ್ಕೆ. ಸೊ ಈ ಥರ ಪ್ರೇಯರ್ಸ್ ಬಂದಾಗ ಯು ಆರ್ ದ ಫ್ರಂಟ್ ರನ್ನರ್ಸ್, ಗ್ರೂಪ್ ನಂಬರ್ 2. ಲೈಕ್ ಓಕೆ ಐ ಆಮ್ ರೆಡಿ, ಲೆಟ್ಸ್ ಗೋ. ಓಕೆ, ಎಷ್ಟು ಜನ ಅಷ್ಟು ಧೈರ್ಯವಾಗಿ ಅಷ್ಟು ಬೋಲ್ಡಾಗಿ ಹೇಳೋಕ್ಕಾಗತ್ತೆ. ಸೊ ಯು ಆರ್ ದಿಸ್ ಬೋಲ್ಡ್ ಬ್ರೇವ್ ಫ್ರಂಟ್ ಲೈನ್ ವಾರಿಯರ್ಸ್ ಆ ಸ್ಪಿರಿಟ್ ರೆಲ್ಮಲ್ಲಿ, ಆ ಸ್ಪಿರಿಟ್ ವರ್ಲ್ಡಲ್ಲಿ. ಆ್ಯಂಡ್ ಯು ಆರ್ ಆಲ್ವೇಸ್ ರೆಡಿ. ಈ ಥರ ಕಾಲ್ಸ್ಗಳು ಬಂದಾಗ ಅಥವಾ ಈ ಥರ ಸಪೋರ್ಟ್ ಕೇಳಿದಾಗ ಅಥವಾ ಬೇರೆ ಸೋಲ್ಸ್ ಸಪೋರ್ಟ್ ಕೇಳಿದಾಗ
ಯು ಆರ್ ದ ಸಪೋರ್ಟ್ ಸಿಸ್ಟಮ್ ಸ್ಪಿರಿಟ್ ವರ್ಲ್ಡಲ್ಲಿ. ಎಲ್ಲರಿಗೂ ಎಲ್ಲ ಥರ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇರ್ತೀರಾ. ಮತ್ತು ನೀವು ಇಂಥದ್ದೇ ಮಾಡಬೇಕು ಅಂಥದ್ದೇ ಮಾಡಬೇಕು ಅಂತೇನಿಲ್ಲ. ನೀವು ಯಾವ ಥರ ಸಪೋರ್ಟ್ ಮಾಡೋದಕ್ಕೂ, ಏನು ಥರ ಕೆಲಸ ಮಾಡೋದಕ್ಕೂ ಯು ಆರ್ ಆಲ್ವೇಸ್ ರೆಡಿ. ಸ್ಪಿರಿಟ್ ಲೆವೆಲಲ್ಲಿ ಯು ಆರ್ ಎನರ್ಜೆಟಿಕ್, ಯು ಆರ್ ಬ್ರೇವ್, ಯು ಆರ್ ಅಮೇಝಿಂಗ್. ಯು ಆರ್ ಈ ಡಾರ್ಕ್ನೆಸ್ಸಿಗೆ ಎದುರ್ಕೊಳ್ಳಲ್ಲ, ಡ್ಯಾಂಪ್ನೆಸ್ಸಿಗೆ ಎದುರ್ಕೊಳ್ಳಲ್ಲ, ಲೈಟಿಗೆ ಎದುರ್ಕೊಳ್ಳಲ್ಲ. ಲೈಕ್ ಲೈಟು ಡಾರ್ಕು ಎರಡನ್ನೂ ಮಾಸ್ಟರ್ ಮಾಡಿರೋ ಥರ ನೀವು ಸೋಲ್ ಲೆವೆಲಲ್ಲಿ ಐ ಆಮ್ ರೆಡಿ ಫಾರ್ ಲೈಟ್, ಐ ಆಮ್ ರೆಡಿ ಫಾರ್ ಡಾರ್ಕ್, ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಡಾರ್ಕ್. Okay, so that is your soul level job and it is a very unique job nimdu. Wow, ವೆರಿ ಇಂಟೆನ್ಸ್ ಆ್ಯಂಡ್ ಡೀಪ್ ಸ್ಟೋರಿ ಟೆಲ್ಲಿಂಗ್ ರೀಡಿಂಗ್ ಇದು ಗ್ರೂಪ್ ನಂಬರ್ 2. ಹೋಪ್ಫುಲಿ ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅಥವಾ ಇದನ್ನು ಕೇಳಿದಾಗ ನಿಮ್ಮ ಒಳಗಡೆ ಓ ಯಾ ದಿಸ್ ಇಸ್ ಟೋಟಲಿ ಮೀ ಅಂತ ಅನಿಸಿದ್ರೆ, ಯಾ ಅಬ್ಸಲ್ಯೂಟ್ಲಿ ಲುಕ್ ಎಟ್ ದ್ಯಾಟ್ ಅವೇರ್ನೆಸ್. ಆಬ್ಸಲ್ಯೂಟ್ಲಿ ಗ್ರೂಪ್ ನಂಬರ್ 2 ಇದನ್ನೇ ಹೇಳಿದ್ದು. ಆ ಅವೇರ್ನೆಸ್ ಇಲ್ಲದಿರೋಂಥ ಸೋಲ್ಸ್ಗೆ ಐ ಆಮ್ ರೆಡಿ. ಏನಿದು, ಏನಾದರೂ ಬದಲು ಆಗ್ಬೋದಾ? ಎಷ್ಟು ಕಾಲ ಇಷ್ಟು ಡಾರ್ಕ್ನೆಸ್ಸಲ್ಲಿ, ಡ್ಯಾಂಪ್ನೆಸ್ಸಲ್ಲಿ, ಹೆಂಗಿರೋದಿಲ್ಲಿ, ಕ್ಯಾನ್ ಐ ಚೇಂಜ್ ಅನ್ನೋಂಥ ಆ ಸಣ್ಣ ಧ್ವನಿ ಆಚೆ ಬರೋದಕ್ಕೆ ಶುರು ಮಾಡಿದಾಗ ಎಲ್ಲ ಟೂಲ್ಸು ಎಲ್ಲನೂ ರೆಡಿ ಮಾಡಿಕೊಂಡು ಯು ಗೋ, ಯು ಸ್ಟ್ಯಾಂಡ್ ದೇರ್ ಆ್ಯಂಡ್ ಯು ಟೆಲ್ ದಮ್ ಎಸ್ ಇಟ್ ಈಸ್ ಪಾಸಿಬಲ್, ಲೆಟ್ಸ್ ಸ್ಟಾರ್ಟ್ ಹೆಲ್ಪಿಂಗ್ ಯು ಅಂಥೇಳಿ ನೀವು ಆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತೀರಾ ಆ ಸೋಲ್ನ. ಸೊ ದಟ್ ಈಸ್ ಯು ಗ್ರೂಪ್ ನಂಬರ್ 2. ವಾವ್, ದಿಸ್ ಈಸ್ ಡೆಫಿನೆಟ್ಲಿ ಸೋಲ್ ಲೆವೆಲಲ್ಲಿ ಯು ಆರ್ ವಾರಿಯರ್ಸ್. ನೀವು ಬರೀ ಅರ್ತ್ ಲೆವೆಲಲ್ಲಿ ಸಪೋರ್ಟ್ ಮಾಡೋದಲ್ಲ, ಇಡೀ ಯೂನಿವರ್ಸಲ್ಲಿ ಯಾವ ಪ್ಲ್ಯಾನೆಟಲ್ಲಿ ಎಲ್ಲಿ ಸಪೋರ್ಟಿಗೆ ಕರೆದ್ರೂ ಇಟ್ಸ್ ಲೈಕ್ ಯು ಆರ್ ರೆಡಿ. ಮೆನ್ ಇನ್ ಬ್ಲ್ಯಾಕ್ ಸೂಟ್ ಅಂತ ನೀವು ಮೂವಿ ನೋಡಿದರೆ, ಯಾ ಲುಕ್ ಎಟ್ ದಟ್, ಯು ಆರ್ ದಿಸ್ ಲಯನ್, ಲೈಕ್ ಯು ಆರ್ ರೆಡಿ. ಲೈಕ್ ಲುಕ್ ಎಟ್ ದ್ಯಾಟ್. ಇದು ನಾವು ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಎಲ್ಲ ಸೋಲ್ಸೂ ಈ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ, ಅಥವಾ ಇನ್ ಜನರಲ್ ಅವರು ಅದನ್ನು ಮಾಡೋವಂಥ ಒಂದು ಆ ರೆಡಿನೆಸ್ ಇರೋದಿಲ್ಲ ಅವರಲ್ಲಿ, ಅಥವಾ ದೇ ಮೇ ನಾಟ್ ಬಿ ಇಂಟ್ರೆಸ್ಟೆಡ್, ಐ ಡೋಂಟ್ ನೋ. ಬಟ್ ಎಲ್ಲ ಸೋಲ್ಸೂ ಕಾಮನ್ ಆಗಿ ದೇ ಆರ್ ವೈಟ್ ಆ್ಯಂಡ್ ದೇ ಆರ್ ಆಲ್ ಏಂಜಲಿಕ್ ಆ್ಯಂಡ್ ಆಲ್ ಬ್ಯೂಟಿಫುಲ್ ಸೋಲ್ ಲೆವೆಲಲ್ಲಿ. ಬಟ್ ನೀವು ನೋ, ಲೆಟ್ಸ್ ಗೆಟ್ ಅವರ್ ಹ್ಯಾಂಡ್ ಡರ್ಟಿ. ಓಕೆ, ಈ ಫಾರ್ಮರ್ಸ್, ಹಾರ್ಡ್ ವರ್ಕರ್ಸ್, ಲೈಕ್ ನೀವಿಲ್ಲ ಅಂತ ಅಂದರೆ ಸ್ಪಿರಿಟ್ ವರ್ಲ್ಡಲ್ಲಿ ಈ ಥರ ಕೆಲಸ ಮಾಡೋದಕ್ಕೆ ನಾಟ್ ಮೆನಿ ಪೀಪಲ್ ಆರ್ ರೆಡಿ. ಸೊ ಯು ಆರ್ ದ್ಯಾಟ್ ಗ್ರೂಪ್ ನಂಬರ್ 2. ಯು ಆರ್ ವೆರಿ ಯೂನಿಕ್, ಯು ಆರ್ ವಾರಿಯರ್ಸ್, ಸ್ಪಿರಿಟ್ ವಾರಿಯರ್ಸ್ ನೀವು. ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್. ಎಸ್ಪೆಷಲಿ ಈ ಐ ಡೋಂಟ್ ನೋ, ಸ್ಪೇಸ್ ಬ್ಯಾಟಲ್ ಏನು ಹೇಳಬೇಕಂತ ಗೊತ್ತಿಲ್ಲ. ಅದು ಇಂಟರ್ ಸ್ಪೇಸ್ ಆರ್ ಇಂಟರ್ ಪ್ಲ್ಯಾನೆಟ್ ಈ ಥರ ಕರೆದಾಗ್ಲೂ ಯು ಆರ್ ರೆಡಿ. ಬೇರೆ ಕಡೆ ಇನ್ಕಾರ್ನೇಟ್ ಮಾಡೋಕ್ಕೆ ಕರೆದಾಗ್ಲೂ ಯು ಆರ್ ರೆಡಿ. ಬರೀ ನಮ್ಮ ಪ್ಲ್ಯಾನೆಟ್ ಅಷ್ಟೇ ಅಲ್ಲ, ನೀವು ಬೇರೆ ಪ್ಲ್ಯಾನೆಟ್ಸ್ಗಳನ್ನು ಇನ್ಕಾರ್ನೇಟ್ ಮಾಡೋದಕ್ಕೆ ರೆಡಿ ಇರ್ತೀರಾ. ಬೇರೆ ಸ್ಟಾರ್ ಸಿಸ್ಟಮಲ್ಲಿ ಇನ್ಕಾರ್ನೇಟ್ ಮಾಡೋಕ್ಕೆ ರೆಡಿ ಇರ್ತೀರಾ. ಓಕೆ, ಇಲ್ಲಿ ವೈಬ್ರೇಷನ್ ಲೋ ಇದೆ, ನೀವು ಹೋಗ್ಬೋದಾ, ಇಲ್ಲಿ ಇನ್ಕಾರ್ನೇಟ್ ಮಾಡ್ಬೋದಾ ಅಂದರೆ ಯಾ ಆಬ್ಸಲ್ಯೂಟ್ಲಿ ಐ ಆಮ್ ರೆಡಿ. ಎಲ್ಲದಕ್ಕೂ ನೀವು ರೆಡಿ ಇರ್ತೀರಾ. ಲೈಕ್ ಎಲ್ಲದಕ್ಕೂ ಆ ಸ್ಟೂಡೆಂಟ್ಸ್ ಯಾವಾಗಲೂ ಕೈ ಎತ್ತುತ್ತಾ ಇರ್ತಾರಲ್ಲ, ಎಲ್ಲದಕ್ಕೂ ನಾನು ಐ ಆಮ್ ರೆಡಿ ಅಂತ ಹೇಳಿ. ಸೊ ಯು ಆರ್ ದ್ಯಾಟ್, ಯು ಆರ್ always ready, you are brave, you are bold, and your combination of light and dark. Okay, ಎಷ್ಟು ಎಲ್ಲರೂ ನಾವು ಲೈಫ್ ಇಸ್ ಆಲ್ ಅಬೌಟ್ ಲವ್ ಆ್ಯಂಡ್ ಲೈಟ್ ಅಂತೆಲ್ಲ ಹೇಳ್ತಾ ಇರ್ತೀವಿ. ಬಟ್ ಆ್ಯಕ್ಚುಲ್ ರಿಯಾಲಿಟಿ ಈಸ್ ಲೈಟ್ ಆ್ಯಂಡ್ ಡಾರ್ಕ್ ಎರಡರದ್ದು ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಾದಾಗ ಮಾತ್ರ ವಿ ಕ್ಯಾನ್ ಮಾಸ್ಟರ್ ಲಿವಿಂಗ್, ಮಾಸ್ಟರ್ ಡೆತ್ ಆ್ಯಂಡ್ ಮಾಸ್ಟರ್ ಆಫ್ಟರ್ ಲೈಫ್. ಏಕೆಂದರೆ ಪ್ರತಿಯೊಂದೂ ಈಕ್ವಲಿ ಇಂಪಾರ್ಟೆಂಟ್. ಡಾರ್ಕ್ನೆಸ್ ಇದೆ ಅಂತ ಅಂದರೆ ಇದೆ, ವಿ ಕ್ಯಾನಾಟ್ ರಿಜೆಕ್ಟ್ ದ್ಯಾಟ್. ವಿ ಹ್ಯಾವ್ ರೆಬಲ್. ಆಬ್ಸಲ್ಯೂಟ್ಲಿ. ಈ ಕಾರ್ಡಲ್ಲೂ ಅಷ್ಟೇ ಯು ಆರ್ ಯೂನಿಕ್. ಈ ಕಾರ್ಡಲ್ಲೂ ಅಷ್ಟೇ ಇನ್ ಸೋಲ್ ಲೆವೆಲ್ ಯು ಆರ್ ದಿಸ್ ಟಾರ್ಚ್ ಬೇರರ್, ಲೈಟ್ ಬೇರರ್. ಎಲ್ಲಿ ಡಾರ್ಕ್ ಇದೆ, ಎಸ್ಪೆಷಲಿ ಡಾರ್ಕ್ನೆಸ್ ಎಲ್ಲಿದೆ, ಅಲ್ಲಿ ನಿಮ್ಮ ಟಾರ್ಚನ್ನ, ನಿಮ್ಮ ಲೈಟನ್ನ, ನಿಮ್ಮ ಟೂಲ್ಸ್ನ, ನಿಮ್ಮ ಅಸಿಸ್ಟೆನ್ಸ್ನ ತೊಗೊಂಡು ಹೋಗಿ ಅಲ್ಲಿ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತೀರಾ ನೀವು ಸೋಲ್ ಲೆವೆಲಲ್ಲಿ. ಆ್ಯಂಡ್ ದ್ಯಾಟ್ ಈಸ್ ಯುವರ್ ಮೇಜರ್ ಜಾಬ್. ಲುಕ್ ಅಟ್ ಆಲ್ ದ್ಯಾಟ್ sacral chakra, lion, like solar plexus chakra energy. You go to darkness, to the depth, to the ocean. ashtu deep agi hogi you bring hope to these souls. Okay, so
ಹೋಪ್ಫುಲಿ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಿಸ್ ವಾಸ್ ಅ ಡೀಪ್ ರೀಡಿಂಗ್, ಬಟ್ ನಿಮ್ಮ ಸೋಲ್ ಲೆವೆಲಲ್ಲಿ ದಟ್ ಈಸ್ ವಾಟ್ ಯು ಡೂ. ಯು ಆರ್ ಅ ವಾರಿಯರ್ ಸೋಲ್ ಆ್ಯಂಡ್ ಯು ಆರ್ ಅ ಹಾರ್ಡ್ ವರ್ಕಿಂಗ್ ಸೋಲ್ ಲೆವೆಲಲ್ಲಿ. ಗ್ರೂಪ್ ನಂಬರ್ 2, ಲೈಕ್ ಯು ಆರ್ ಎವ್ರಿವೇರ್. ಐ ಸಪೋರ್ಟ್ ಯು. ಓಕೆ, ದಿಸ್ ಒನ್ ಐ ಕ್ಯಾನ್ ಡೂ ದಿಸ್ ಅಂತ ಹೇಳಿ. ಆ್ಯಂಡ್ ನಿಮ್ಮ ಥರ ಸೋಲ್ಸು ತುಂಬ ಲಿಮಿಟೆಡ್ ಸೋಲ್ಸು ಈ ಥರ ಕೆಲಸಕ್ಕೆಲ್ಲ ರೆಡಿ ಇರೋದು. ಆ್ಯಂಡ್ ವಿ ಆರ್ ಸೂಪರ್ ಪ್ರೌಡ್ ಆಫ್ ಯು, ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ನಿಮಗೆ ಏನು ಅನ್ನಿಸ್ತು ಇವತ್ತಿನ ರೀಡಿಂಗ್ ಕೆಳಗಡೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಐ ಲವ್ ಯು ಆಲ್ ಸೋ ವೆರಿ ಮಚ್. ಟೇಕ್ ಕೇರ್. ಬಾಯ್.